ಮಕ್ಕಳಿಗೆ ಎಂಥ ಪಾಠಗಳನ್ನು ಮಾಡಬೇಕು ಅನ್ನೋದನ್ನು NCERT ಭಾಳಷ್ಟು ಲಕ್ಷ್ಯ ಕೊಟ್ಟು ಮಾಡಬೇಕಾಗಿದೆ. ಭ್ರಷ್ಟಾಚಾರದ ಬಗ್ಗೆ ತಿಳುವಳಿಕೆ ಕೊಡೋದೇನು ತಪ್ಪಲ್ಲ, ಆದ್ರೆ ನ್ಯಾಯಾಂಗಿಡಿ ಭ್ರಷ್ಟ ಅದಪ್ಪ ಅಂತ ಹೇಳುವಂಥ ಮೆಸೇಜ್ ಕೊಡೋದು ತಪ್ಪು. ಅದು ಎರಡು ಮಾತಿಲ್ಲ. ಅದಕ್ಕಾಗಿ ನಮ್ಮ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟದ ಅದು ನಿಷೇಧ ಮಾಡಿ ತೆಗೆದುಹಾಕುವಂಥ ವಿಷಯನ. ಹಾಗಾದರೆ ಕೊನೆಗೊಂದು ಮಾತನ್ನು ಹೇಳ್ತದೆ, ಇಲ್ಲಂತಲ್ಲ. ಏನಪ್ಪ ಅಂತ ಸುಪ್ರೀಂ ಕೋರ್ಟ್ ಇದ್ದಿದ್ದು ಏನು ಹೇಳ್ತದಪ್ಪ ಅಂತಂದ್ರೆ, ವಿಶೇಷವಾಗಿ NCERT 8ನೇ ತರಗತಿ ಈ ಪಠ್ಯ ಪುಸ್ತಕ ಕುರಿತು ಕೈಗೊಂಡಿರೋ ಕ್ರಮವು ನ್ಯಾಯಾಂಗ ಸೇರಿ ಯಾವುದೇ ಸಾಧನ ಸಂಸ್ಥೆ, ಬರೀ ನ್ಯಾಯಾಂಗ ಒಂದೇ ಅಲ್ಲ, ಶಾಸಕಾಂಗಿರ್ಬೋದು, ಕಾರ್ಯಾಂಗಿರ್ಬೋದು, ಮತ್ತೊಂದಿರ್ಬೋದು, ಪತ್ರಿಕಾರಂಗಿರ್ಬೋದು, ಅದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಈ ಸೇರಿ ಯಾವುದೇ ಸಾರ್ವಜನಿಕ ಸಂಸ್ಥೆ ಕುರಿತು ನ್ಯಾಯಸಮ್ಮತ ಟೀಕೆ ಅಥವಾ ಪರಾಮರ್ಶೆ ಕಡಿವಾಣ ಹಾಕುವ ಉದ್ದೇಶ ಹೊಂದಿಲ್ಲ. ಇದ್ರ ಮತ್ತೆ ನೆನಪು ಮಾಡಿದ ಸುಪ್ರೀಂ ಕೋರ್ಟ್. ನಾವಿಲ್ಲೇ ಅದಕ್ಕೆ ಕಡಿವಾಣ ಆಗ್ತಾ ಇಲ್ಲ. ಯಾವುದೇ ಸಂಸ್ಥೆ ನಡೆದ್ರೆ ಅದು ನಮ್ಮ ಟೀಕಿಸ್ರಿ, ಅದು ಹೇಳ್ರಿ, ಒಪ್ಪು ನಾವು ಮಾತನ್ನು. ಆದರೆ ಒಂದು ಮಕ್ಕಳ ತಲೆಯಲ್ಲೇ ನ್ಯಾಯಾಂಗ ಭ್ರಷ್ಟ ಅಂದ್ರೆ ಅದ್ರ ಬಗ್ಗೆ ಗೌರವ ಹುಟ್ಟೋದು ಹೆಂಗೆ? ನ್ಯಾಯಾಂಗ ಇರ್ಬೋದು, ಶಾಸಕಾಂಗಿರ್ಬೋದು, ಕಾರ್ಯಾಂಗಿರ್ಬೋದು, ಅಥವಾ ಇನ್ನುಳಿದ ಪತ್ರಿಕಾರಂಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಭ್ರಷ್ಟ ಅನ್ನೋದನ್ನು ಹಾಕ್ಕೊಂತ ಹೋಗ್ಬಿಟ್ರೆ ಆಗ ಸಹಜವಾಗಿ ಎಲ್ಲ ಸಂಸ್ಥೆಗಳ ಬಗ್ಗೆ ಏನಾಗಿಬಿಡ್ತದಪ್ಪ ಅಂತಂದ್ರೆ ವಿಶ್ವಾಸ ಹೋಗಿಬಿಡ್ತದೆ. ಯಾಕಂದ್ರೆ ಬಾಲ್ಯಾವಸ್ಥೆಯಲ್ಲಿ ಅದು ಬೇರೆ ಬಿಡುವಂಥ ಸಂದರ್ಭ. ನಮ್ಮ ದೇಶ ಸುಂದರ, ಒಳ್ಳೆಯ ಜನ, ಬುದ್ಧಿವಂತರು, ವಿಶ್ವಗುರು, ಹಾಗೆ ಹೀಗೆ ನಾವು ಹೇಳ್ತಿರ್ತೀವಿ. ಅಲ್ಲಿಗೆ ಸತ್ಯಟ ಸುಳಟ ಮಾತು ಬೇರೆ. ಅದು ನಮ್ಮ ಮಕ್ಕಳನ್ನು ದೇಶಭಕ್ತರನ್ನಾಗಿ ತಯಾರು ಮಾಡ್ತಾ ಇರ್ತೀವಿ ಕಲಿಯುವ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನು ಹಾಕಿದರೆ ಸಹಜವಾಗಿ ಎಲ್ಲದ್ರ ಬಗ್ಗೆ ನಿಷ್ಕಾಳಜಿ ಬರ್ಲಿಕ್ಕತ್ತದ್ರಿ, ಎಲ್ಲ ವ್ಯವಸ್ಥೆ ಕೆಟ್ಟದ ಪದಗಳು ಬರ್ತದೆ. ಇವತ್ತು ಸಾಕಷ್ಟು ಆಗಿದೆ, ಆ ಮಾತಿಲ್ಲ ಅಂತಲ್ಲ. ಎಲ್ಲಿ ಹೋದ್ರೆ ಇವತ್ತು ನಮ್ಮ ಯುವಕರಲ್ಲೇ ವಿಶೇಷ ಅಸಮಾಧಾನದ, ನೋವದ, ಸಂಕಟದ, ಏನಪ್ಪ ಎಲ್ಲ ಸಂಸ್ಥೆಗಳು ಭ್ರಷ್ಟ ಆಗಿದಾವೆ ಅನ್ನುವಂಥ ಮಾತುಗಳು ಅಲ್ಲೇ